ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸರ್ಚು ಅಡುಗೆ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾನು ಸ್ಪೆಷಲ್ ಆಗಿ ಬೇಕ್ರಿ ಸ್ಟೈಲ್ ಬ್ರೆಡ್ ಟೋಸ್ಟನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡೇನಿ. ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಾನು ನಂತರ ಇಲ್ಲಿ 2-3 ಹಸಿ ಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡೇನಿ. ನೀವು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಟೊಮ್ಯಾಟೊವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡೇನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ನೀವು ಬೇಕಿದ್ರೆ ಎಲ್ಲ ಥರ ತರಕಾರಿಯನ್ನು ಹಾಕಿಕೊಳ್ಳಬಹುದು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೇನಿ. 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಚಾಟ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡೇನಿ. ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಳಬೇಕು. ಲಾಸ್ಟಿಗೆ ನಾನು ಇಲ್ಲಿ ಕೊತ್ತಂಬರಿಯನ್ನು ಹಾಕಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇನಿ. ನಂತರ ನಾನಿಲ್ಲಿ ಬ್ರೆಡ್ಡನ್ನು ಫ್ರೈ ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕಿಕೊಂಡು ಇವಾಗ ಬ್ರೆಡ್ಡನ್ನು ಈ ರೀತಿ ಇಟ್ಟು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. ನೋಡಿ, ಒಂದು ಸೈಡ್ ಬೆಂದಿದೆ. ಇವಾಗ ತಿರುಗಿಸಿಕೊಳ್ಳೋಣ. ಈ ರೀತಿ ಸೌಟಿಂದ ತಿರುಗಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೀವು ತುಪ್ಪ ಇದ್ದರೆ ತುಪ್ಪ ಹಾಕಿಕೊಳ್ಳಿ, ಇಲ್ಲವಾದರೆ ಎಣ್ಣೆಯನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬಹುದು. ನೋಡಿ, ಇವಾಗ ಇದೇ ಥರ ನಾನು ಎಲ್ಲ ಬ್ರೆಡ್ಡನ್ನು ಫ್ರೈ ಮಾಡಿಕೊಂಡೇನಿ. ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಟುಕೊಳ್ಳೋಣ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ಟೊಮೆಟೊ ಸಾಸನ್ನು ಈ ರೀತಿ ಬ್ರೆಡ್ಗೆ ಹಚ್ಚಿ ಇವಾಗ ಫ್ರೈ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಮತ್ತೆ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಮತ್ತೆ ಒಂದು ಸಲ ಈ ರೀತಿ ಬ್ರೆಡ್ಡನ್ನು ಬಿಸಿ ಮಾಡಿಕೊಳ್ಳೋಣ. ಇದೇ ಥರ ಎಲ್ಲವನ್ನು ನಾನು ರೆಡಿ ಮಾಡಿಕೊಳ್ಳೋಣ. ಎಲ್ಲವನ್ನು ಈಗ ಒಂದು ಸಲ ಈಗಾಗಲೇ ನಾನು ಬ್ರೆಡ್ಡನ್ನು ಫ್ರೈ ಮಾಡಿಕೊಂಡಿದ್ದೆ, ಅದಕ್ಕಾಗಿ ಬಿಸಿ ಆಗುವ ಸಂಬಂಧ ಈ ರೀತಿ ಫ್ರೈ ಮಾಡಿಕೊಂಡೇನಿ. ನೋಡಿ, ಇದನ್ನು ದೊಡ್ಡವರಿಂದ ಚಿಕ್ಕವರವರೆಗೂ ಚೆನ್ನಾಗಿ ಇಷ್ಟಪಟ್ಟು ಈಗ ನೋಡಿ, 2 ಸೈಡ್ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ. ಇದನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಕೂಡ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಳ್ಳಬಹುದು. ಮಾರ್ನಿಂಗ್ ನಾಷ್ಟಾಕ್ಕಾದರೂ ಈ ರೀತಿ ಮಾಡಿಕೊಳ್ಳಬಹುದು. ಅತಿ ಕಡಿಮೆ ಸಮಯದಲ್ಲಿ ಈ ರೀತಿ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಬಹುದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿಕೊಂಡೇನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಡಿಮೆ ಸಮಯದಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.